ಏನು ಗಂಭೀರವಾಗಿ ಯೋಚಿಸುತ್ತಾ ಕುಳಿತಿರುವಿರಲ್ಲ, ಏನದು? ಏನು ಇಲ್ಲ ಬಾ ಸೂರ್ಯ. ನಾನು ದುಡಿಯಲು ಹೋಗುತ್ತಿದ್ದ ಆ ಸಾಹುಕಾರರು ನೀನು ನಮ್ಮ ಮನೆಯಲ್ಲಿ ದುಡಿಯದು ಬೇಡ, ನಮ್ಮ ಸಾಲವನ್ನು ಈಗಲೇ ಕೊಟ್ಟು ಬಿಡಿ ಎಂದು ಕೇಳಿದರು. ನಾನು ಈಗಲೇ ಕೊಡು ಎಂದರೆ ಎಲ್ಲಿಂದ ಕೊಡಲಿ ಅಂದಿದ್ದಕ್ಕೆ ನಿಮ್ಮ ಮನೆ ಬರೆದು ಕೊಡಿ ಎಂದರು ಸೂರ್ಯ. ಬೇಡಿ ಸಾಹುಕಾರೆ, ನಮ್ಮ ಮನೆ ನನ್ನ ತಂಗಿಯ ಮನೆಗಾಗಿ ಇದ್ದದ್ದು ಒಂದೇ ಆಸ್ತಿ ಇದೆ ಅಂದರು. ಕೇಳಲಿಲ್ಲ. ಯಾರಿಗೆ ಬೇಕಾಗಿದೆ ನಿನ್ನ ಜೀವ, ಬೇಕಾದ್ರೆ ನನ್ನ ಜೀವವರೆಗೂ ನಿಮ್ಮ ಮನೆಯಲ್ಲಿ ದುಡಿತೇನೆ ಅಂದರೂ ಕೇಳಲಿಲ್ಲ. ಯಾರಿಗೆ ಬೇಕಾಗಿದೆ ನಿನ್ನ ಜೀವ, ಬೇಕಾದ್ರೆ ನಿನ್ನ ತಂಗಿಯನ್ನು ತಂದು ಒಪ್ಪಿಸು ಎಂದರು ಸೂರ್ಯ. ನಿನ್ನ ತಂಗಿಯನ್ನು ತಂದು ಒಪ್ಪಿಸು ಎಂದರು. ಹಾಗಂದರ ಕೊಪ್ಪಿದ ಕುಂಡಿಗಳು. ಹಾಗಾದರೆ ಅವತ್ತು ನಮ್ಮ ಮನೆಗೆ ಬಂದಿದ್ದರಲ್ಲ, ಅವತ್ತೇ ನನಗನಿಸಿತು ಇವರು ಮೋಸದಿಂದ ವಿಸದ ಮಾಡುವ ವಿಷ ಸರ್ಪಗಳೆಂದು. ಅಪ್ಪ, ಈ ಸೂರ್ಯ ಒಂದೇ ಒಂದು ಸಲ ಉರಿಗಣ್ಣು ಬಿಟ್ಟರೆ ಸುಟ್ಟು ಬೂದಿ ಆಗುತ್ತಾರೆ ಆ ಸಚ್ಚಿನ ಶ್ರೀಮಂತರು. ಅಪ್ಪ, ನಮ್ಮ ಮನೆಯ ಮೇಲೆ ಕೊಂಡು ಹಾಕಿದ್ದಾರೆಂದರೆ ಆ ದುಷ್ಟರ ಕಣ್ಣು ಕಿತ್ತಿ ನಮ್ಮೂರ ಬಿಸಿ ಬಾಗಿಲಿಗೆ ತೋರಣವಾಗಿ ಕಟ್ಟಿ ಬಿಡುತ್ತಾರೆ. ಇದೇ ನಮ್ಮ ಮಗನ ಶಪಥವಾಗಿದೆ ಅಪ್ಪಾಜಿ. ಸೂರ್ಯ, ಅಪ್ಪ, ಯಾಕಪ್ಪ ಕಣ್ಣಲ್ಲಿ ನೀರು? ಸೂರ್ಯ, ಇವು ಕಷ್ಟದ ಕಣ್ಣೀರಲ್ಲಪ್ಪ. ನಿನ್ನ ಧೀರತನ, ನಿನ್ನ ಸೂರತನ, ನಿನ್ನ ಗಾಂಭೀರ್ಯವನ್ನು ನೋಡಿ ನನಗೆ ಈ ಶರೀರವೆಲ್ಲ ಆನಂದದಿಂದ ಬಾಳ್ತು ಹೋಗುವ ಸಂತೋಷದ ಕಣ್ಣೀರಪ್ಪ. ಮೆಚ್ಚಿದ ಸೂರ್ಯ, ನಿನ್ನ ಈ ಧೀರತನವನ್ನು ನೋಡಿ. ಅಪ್ಪ ಅಪ್ಪ, ಇದನ್ನೆಲ್ಲ ನೋಡಲು ಸುಮ್ಮನಿದ್ದರೆ, ಇದನ್ನೆಲ್ಲ ನೋಡಲು ನನ್ನ ತಾಯಿ ಇದ್ದಿದ್ದರೆ. ಏಕಪ್ಪ, ನಾನಿಲ್ಲವೇ? ಇರಲಿ ಬಿಡು ಮಗು ಸೂರ್ಯ. ನಿನ್ನ ಮಾತುಗಳನ್ನು ಕೇಳಿದ್ರೆ ನನಗೆ ವೀರನಾದ ಅಭಿಮನ್ಯನು ನೆನಪಾಗುತ್ತಾನೆ. ಸೂರ್ಯ, ನಿನ್ನಲ್ಲಿ ಶಕ್ತಿ ಬರಲಿ, ನಿನ್ನ ಹೊಟ್ಟೆ ಬಲಿಯಲಿ, ನಿನಗೆ ಈ ಛಲ ಬರಲೆಂದು ಸುಮ್ಮನಿದ್ದೆ. ಆದರೆ ಈಗ ಹೇಳುತ್ತೇನೆ ಕೇಳು, ನೀನು ಬೇಟೆಯಾಡುವ ಹುಲಿ ಆಗಬೇಕು, ಅಂಜಿ ಓಡಿ ಹೋಗುವ ಇಲಿ ಆಗಬಾರದು. ನ್ಯಾಯದ ಕಣ್ಣಾಗಿ, ಸತ್ಯದ ಮಾತಾಗಿ, ಆ ದುಷ್ಟನ್ನು ಗರ್ಜಿಸಿದ ಶಿವಳಾಗಬೇಕು. ಅನ್ಯಾಯ ಅತ್ಯಾಚಾರ ಮಾಡೋರನ್ನು ಮಟ್ಟ ಹಾಕಿ ಸುಟ್ಟು ಬೂದಿ ಮಾಡುವ ಅಗ್ನಿಯಾಗಬೇಕು. ಈ ಕರ್ಮ ತುಂಬಿದ ಸಮಾಜಕ್ಕೆ ನಿನ್ನಿಂದಲೇ ಈ ಕರ್ಮ ಎನ್ನುವ ಶಬ್ದ ನಿನ್ನಿಂದಲೇ ದಿಕ್ಕೆಟ್ಟು ಹೊಡಿ ಹೋಗಬೇಕು. ಈ ಕರ್ಮದ ಮೇಲೆ ಮೆಟ್ಟು ನಿಂತು ಕರ್ಮದ ಸಾಮ್ರಾಜ್ಯದಲ್ಲಿ ಧರ್ಮದ ಹುಲಿ ಎಂದು ಈ ಸಮಾಜಕ್ಕೆ ಸಾಬೀತು ಮಾಡಿ ನಿನ್ನ ತಾಯಿ ಆಸೆಯನ್ನು ಈಡೇರಿಸು ಸೂರ್ಯ, ಈಡೇರಿಸು. ಅಪ್ಪ, ಈ ಸೂರ್ಯ ಒಂದೇ ಒಂದು ಸಲ ಉರಿಗಣ್ಣು ಬಿಟ್ಟರೆ, ಅಪ್ಪ, ಈ ಸೂರ್ಯ ಕಾಲಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಿದರೆ ಬಾಗುವುದು ಬಾನು. ಅಪ್ಪ, ಈ ಭೂತಾಯಿಯ ಮಡಿಲಲ್ಲಿ ಹುಟ್ಟಿ ಈ ಭೂತಾಯಿಯ ಮಣ್ಣಿನಲ್ಲಿ ದುಡಿದ ಒಳ್ಳೆಯ ರೈತನ ಮಗನ ಪಾಯಿ ನಿನ್ನ ಸೂರ್ಯ. ನ್ಯಾಯದ ಕಣ್ಣಾಗಿ, ಸತ್ಯದ ಮಾತಾಗಿ, ಅನ್ಯಾಯ ಅತ್ಯಾಚಾರ ಮಾಡೋರನ್ನು ಮಟ್ಟ ಹಾಕುವ, ಸುಟ್ಟು ಬೂದಿ ಮಾಡುವ ಅಗ್ನಿಯಾಗುತ್ತಾನೆ ಈ ನಿನ್ನ ಸೂರ್ಯ. ಈ ಸಮಾಜಕ್ಕೆ ಸದಾ ಬೆಳಕು ಕೊಡುವ ಸೂರ್ಯನಾಗುತ್ತಾನೆ ಈ ನಿನ್ನ ಮಗ ಸೂರ್ಯ. ಇದೇನಲ್ಲ, ಇಬ್ರು ಸೇರಿ ಏನೋ ಗಾಬರವಾಗಿ ವಿಚಾರ ಮಾಡ್ತಾ ಇದ್ರಲ್ಲ, ಗಂಭೀರವಾಗಿ. ಏನನ್ನ ಅದು? ಏನು ಇಲ್ಲಮ್ಮ, ಬೆಳೆದು ನಿಂತ ನಿನ್ನ ಮದುವೆ ವಿಚಾರವಾಗಿ ಮಾತನಾಡ್ತಿದ್ದೇವೆ ಅಷ್ಟೇ. ಯಾಕಣ್ಣ ಮಾತಿದ್ರೆ ಸಾಕು, ನನ್ನ ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ? ಯಾಕಣ್ಣ ಈ ಮನೆಗೆ ನಿಮ್ಮ ತಂಗಿ ಬಾರವರಲ್ಲ? ಛೇ ಛೇ, ಎಂತ ಮಾತನಾಡುತ್ತಿದೀಯಮ್ಮ ನೀನು.
ಕಾಯಿ ಬಳ್ಳಿಗೆ ಭಾರವಾಗುವುದೇ ಅದರಂತೆ ನೀನು ನನಗೆ ಭಾರವಾಗುವೇನಮ್ಮ. ಸಾವಿತ್ರಿ, ಇನ್ನೊಮ್ಮೆ ಇಂಥ ಮಾತನಾಡಿದ್ರೆ ನನ್ನ ಹಾನಿಯಾಗಿದೆ ನೋಡು. ಸರಿಯಪ್ಪ, ಇನ್ನೊಮ್ಮೆ ಯಾವ ಕಾಲಕ್ಕೂ ಇಲ್ಲಿ ಮಾತಾಡ್ಲಾರೆ. ಡ್ಯಾಡಿ, ಮಾತು ಸಾಕು, ಗೊತ್ತಾಯ್ತು. ಒಳಗಡೆಗೆಲ್ಲ ಸೇರಿ ಊಟ ಮಾಡೋಣ. ನಡೆ ಸೂರ್ಯ, ಹೋಗೋಣ.